ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ನಲ್ಲಿ ದೆಹಲಿಯಲ್ಲಿ ಮಹತ್ವದ ಸಭೆಗಳಾಗ್ತಾ ಇದ್ದಾವೆ. ಇಲ್ಲೊಂದು ಕಡೆ ಗೊಂದಲಗಳು ನಿವಾರಣೆ ಆಗುತ್ತೆ ಅಂತ ಭರವಸೆ ಇದೆ ಸರ್. ತಮ್ಮ ಹಿರಿಯ ನಾಯಕರಾಗಿ ಏನು ಹೇಳ್ತೀವಿ? ಗೊಂದಲ ಇಲ್ಲಾದ್ರೆ ಗೊಂದಲ ನಿರ್ಮಾಣ ಮಾಡುವುದು ಮುಗಿಸೋದು ಪ್ರಶ್ನೆಯಲ್ಲಿ ಬಂತಪ್ಪ. ಪಕ್ಷದಲ್ಲಿ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಂದಾಗಿ ಒಕ್ಕಡದಿಂದ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ರಾಜ್ಯಸಭಾ ಎಲೆಕ್ಷನ್ಸ್ ಇವೆಲ್ಲ 3 ಅಭ್ಯರ್ಥಿ ನಮ್ಮ ಕಡೆಯಿಂದ ನಾವು ನಿಲ್ಲಿಸಬೇಕು. ಕೌನ್ಸಿಲ್ ಎಲೆಕ್ಷನ್ಸ್ ಇವೆ, ಬೇರೆ ಸರ್ಕಾರಿ ಕೆಲವು ಕೇಂದ್ರ ಸಚಿವರ ಜೊತೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇನ್ನು ಬೇರೆ ಯಾವ ವಿಚಾರ ಇಲ್ಲ. ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಸರ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಥವಾ ಪರಮೇಶ್ವರ್ ಆಗ್ತಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದಾವೆ. ನನಗೆ ಅದು ಏನು ಗೊತ್ತಿಲ್ಲರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರ ಅಂತ ನನಗೆ ಗೊತ್ತು, ಅವರು ಇರ್ತಾರೆ ಅಂತ ನನಗೆ ಗೊತ್ತು. ಆದರೆ ಬದಲಾವಣೆ ಆಗೋದಿದ್ರೆ ಅದು ನನ್ನ ಗಮನಕ್ಕೆ ಇಲ್ಲ. ನನ್ನ ಬಗ್ಗೆ ಏನೂ ಗೊತ್ತೂ ಇಲ್ಲ. ಆರ್ ವಿ ದೇಶಪಾಂಡೆ ಅವರು ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಈಗ ಹಿರಿಯ ನಾಯಕರು ಪಕ್ಷದಲ್ಲಿ. ಮುಂದೆ ಎಲ್ಲೋ ಒಂದು ಕಡೆ ಅವರು ಸಂಪುಟ ಪುನರಚನೆ ಆದರೆ ಅವರು ಮಂತ್ರಿಮಂಡಲಕ್ಕೆ ಸೇರ್ಕೊಳ್ತಾರೆ ಅನ್ನೋ ಚರ್ಚೆ ಸರ್. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಎಲ್ಲೊಂದು ಕಡೆ ತೀರ್ಮಾನ ಮಾಡಬಹುದು ಅನ್ನುವಂಥದ್ದು. ಅದು ನನಗೆ ಗೊತ್ತಿಲ್ಲ, ಅದು ನಾ ಕೇಳಿಲ್ಲ. ನಾನು ಕೇಳಿಲ್ಲ, ಅದ್ರ ಬಗ್ಗೆ ನಾ ಚರ್ಚೆನೂ ಮಾಡಿಲ್ಲ. ತಾವೇನಾದ್ರೂ ಆಕಾಂಕ್ಷಿನ ಸರ್? ನೋಡಪ್ಪ, ಆಕಾಂಕ್ಷಿ ನೋಡಪ್ಪ, ಪ್ರತಿಯೊಬ್ಬ ಆಕಾಂಕ್ಷಿನೇ. ನೀನು ಒಬ್ಬ ಆಕಾಂಕ್ಷಿನೇ, ನೀನು ಅವಕಾಶ ಕೊಟ್ಟರೆ. ಆದರೆ ಅದು ನನ್ನ ಕೈಲಿ ಇರೋದಿಲ್ಲ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಒಂದ್ ಕಡೆ ಸ್ಪೀಕರ್ ಅನ್ನೋ ಸ್ಥಾನಕ್ಕೂ ಕೂಡ ಚರ್ಚೆ ಆಗ್ತಾ ಇದೆ ಸರ್. ದೇಶಪಾಂಡೆ ಅವರು ನಿಜ, ಸ್ಪೀಕರ್ ಚಾರ್ಜ್ ನನಗೆ ಆಫರ್ ಮಾಡಿದ್ರು ಕಳೆದ ಬಾರಿ 2 ವರ್ಷ ಹಿಂದೆ, 3 ವರ್ಷ ಹಿಂದೆ. ಅದು ನಿಜ. ಬಟ್ ನನ್ನ ವೈಯಕ್ತಿಕ ಕಾರಣದಿಂದ ಆ ಜವಾಬನ್ನ ತಗೊಂಡಿಲ್ಲ. ಇಲ್ಲೊಂದ್ ಕಡೆ ಗೊಂದಲಗಳು ನಿವಾರಣೆ ಆಗುತ್ತೆ ಅಂತ ಭರವಸೆ ಇದೆ ಸರ್. ತಮ್ಮ ಹಿರಿಯ ನಾಯಕರಾಗಿ ಏನು ಹೇಳ್ತೀವಿ? ಗೊಂದಲ ಇಲ್ಲಾದ್ರೆ ಗೊಂದಲ ನಿರ್ಮಾಣ ಮಾಡುವುದು ಮುಗಿಸೋದು ಪ್ರಶ್ನೆಯಲ್ಲಿ ಬಂತಪ್ಪ. ಪಕ್ಷದಲ್ಲಿ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಂದಾಗಿ ಒಕ್ಕಡದಿಂದ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ರಾಜ್ಯಸಭಾ ಎಲೆಕ್ಷನ್ಸ್ ಇವೆಲ್ಲ 3 ಅಭ್ಯರ್ಥಿ ನಮ್ಮ ಕಡೆಯಿಂದ ನಾವು ನಿಲ್ಲಿಸಬೇಕು. ಕೌನ್ಸಿಲ್ ಎಲೆಕ್ಷನ್ಸ್ ಇವೆ, ಬೇರೆ ಸರ್ಕಾರಿ ಕೆಲವು ಕೇಂದ್ರ ಸಚಿವರ ಜೊತೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇನ್ನು ಬೇರೆ ಯಾವ ವಿಚಾರ ಇಲ್ಲ. ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಸರ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಥವಾ ಪರಮೇಶ್ವರ್ ಆಗ್ತಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದಾವೆ. ನನಗೆ ಅದು ಏನು ಗೊತ್ತಿಲ್ಲರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರ ಅಂತ ನನಗೆ ಗೊತ್ತು, ಅವರು ಇರ್ತಾರೆ ಅಂತ ನನಗೆ ಗೊತ್ತು. ಆದರೆ ಬದಲಾವಣೆ ಆಗೋದಿದ್ರೆ ಅದು ನನ್ನ ಗಮನಕ್ಕೆ ಇಲ್ಲ. ನನ್ನ ಬಗ್ಗೆ ಏನೂ ಗೊತ್ತೂ ಇಲ್ಲ. ಆರ್ ವಿ ದೇಶಪಾಂಡೆ ಅವರು ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಈಗ ಹಿರಿಯ ನಾಯಕರು ಪಕ್ಷದಲ್ಲಿ. ಮುಂದೆ ಎಲ್ಲೋ ಒಂದು ಕಡೆ ಅವರು ಸಂಪುಟ ಪುನರಚನೆ ಆದರೆ ಅವರು ಮಂತ್ರಿಮಂಡಲಕ್ಕೆ ಸೇರ್ಕೊಳ್ತಾರೆ ಅನ್ನೋ ಚರ್ಚೆ ಸರ್. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಎಲ್ಲೊಂದು ಕಡೆ ತೀರ್ಮಾನ ಮಾಡಬಹುದು ಅನ್ನುವಂಥದ್ದು. ಅದು ನನಗೆ ಗೊತ್ತಿಲ್ಲ, ಅದು ನಾ ಕೇಳಿಲ್ಲ. ನಾನು ಕೇಳಿಲ್ಲ, ಅದ್ರ ಬಗ್ಗೆ ನಾ ಚರ್ಚೆನೂ ಮಾಡಿಲ್ಲ. ತಾವೇನಾದ್ರೂ ಆಕಾಂಕ್ಷಿನ ಸರ್? ನೋಡಪ್ಪ, ಆಕಾಂಕ್ಷಿ ನೋಡಪ್ಪ, ಪ್ರತಿಯೊಬ್ಬ ಆಕಾಂಕ್ಷಿನೇ. ನೀನು ಒಬ್ಬ ಆಕಾಂಕ್ಷಿನೇ, ನೀನು ಅವಕಾಶ ಕೊಟ್ಟರೆ. ಆದರೆ ಅದು ನನ್ನ ಕೈಲಿ ಇರೋದಿಲ್ಲ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಒಂದ್ ಕಡೆ ಸ್ಪೀಕರ್ ಅನ್ನೋ ಸ್ಥಾನಕ್ಕೂ ಕೂಡ ಚರ್ಚೆ ಆಗ್ತಾ ಇದೆ ಸರ್. ದೇಶಪಾಂಡೆ ಅವರು ನಿಜ, ಸ್ಪೀಕರ್ ಚಾರ್ಜ್ ನನಗೆ ಆಫರ್ ಮಾಡಿದ್ರು ಕಳೆದ ಬಾರಿ 2 ವರ್ಷ ಹಿಂದೆ, 3 ವರ್ಷ ಹಿಂದೆ. ಅದು ನಿಜ. ಬಟ್ ನನ್ನ ವೈಯಕ್ತಿಕ ಕಾರಣದಿಂದ ಆ ಜವಾಬನ್ನ ತಗೊಂಡಿಲ್ಲ. ಈಗ ಎಲ್ಲೊಂದ್ ಕಡೆ ಹಾಲಿ ಸ್ಪೀಕರ್ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ಕಾದರ್ ಅವರಿಗೆ. ಆ ರೀತಿ ಅದನ್ನ ತೆರವಾದ ಸ್ಥಾನಕ್ಕೆ ದೇಶಪಾಂಡೆ ಅವರು ಮಾಡಿದ್ರೆ ತಾವು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀರಾ ಸರ್? ನೋಡಿ, ಏನೇನು ಪ್ರಶ್ನೆ ಕೇಳ್ತೀರಿ. ಹಿಂದೆ ನಾನು ಕೇಳಿದಾಗ ನನಗೆ ಆ ಜವಾಬ್ದಾರಿ ಕೊಡಬೇಡ್ರಿ ಅಂತ ಹೇಳಿದಾಗ ಅದಕ್ಕೆ ಉತ್ತರ ನಿಮ್ಗೆ ಸಿಗ್ತಲ್ಲ. ಇದಿಷ್ಟು ಆರ್ ವಿ ದೇಶಪಾಂಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.